ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಬೆಳವಣಿಗೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೊಡ್ತಿರುವಂತಹ ಒಂದೊಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಾತಾಡ್ತಾ ಇದ್ರು, ನೀವು ಕೂಡ ಗಮನಿಸಿದ್ದೀರಿ, ಶಿವಾಜಿನಗರದಲ್ಲಿ ಹಫ್ತಾ ವಸೂಲಿಗೆ ಬೆದರಿಕೆ ಹೊಡ್ತಾರೆ ನೋಡಿ, ಆ ರೀತಿ ಇತ್ತು ಅಂತ. ಕಾಂಗ್ರೆಸ್ ಹೇಳಿಕೆ ಅಂಡರ್ ವರ್ಲ್ಡ್ ಡಾನ್ಗಳಿಗೆ ಹೋಲಿಸಿದ್ದಾರೆ ಸಿಟಿ ರವಿ. ಜಮೀರ್ ಅಹಮದ್ ಹೇಳಿಕೆ ಏನಿದೆ, ಮುಂಬೈನ ಹಾಜಿನ್ ಮಸ್ತಾನ್ ರೀತಿ ಇತ್ತು. ಇನ್ನು ಐವಾನ್ ಡಿಸೋಜ ಕೊಟ್ಟಿರುವಂತಹ ಹೇಳಿಕೆ ಅಂಬಾನಿಗೆ ಬೆದರಿಕೆ ಹಾಕಿದ್ದ ಟೀಮ್ ತರ ಇತ್ತು ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊತ್ವಾಲ್ ಹೇಳಿಕೆಯ ರೀತಿ ಇತ್ತು ಅನ್ನೋದು ಬಿಜೆಪಿ ನಾಯಕ ಸಿಟಿ ರವಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಪ್ರಾಸಿಕ್ಯೂಷನ್ ಬೆಳವಣಿಗೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ, ಬಿಜೆಪಿಯ ವಿರುದ್ಧ ಸಂವಿಧಾನ ವಿರೋಧಿ ನಡೆಯನ್ನ ಬಿಜೆಪಿ ಮತ್ತು ರಾಜ್ಯಪಾಲರು ಅನುಸರಿಸುತ್ತಿದ್ದಾರೆ ಅಂತ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈ ನಡುವೆ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಹೇಳಿಕೆ ಒಂಥರ ಮುಂಬೈನ ಹಾಜಿ ಮಸ್ತಾನ್ ಹೇಳಿಕೆ ತರನೇ ಇತ್ತು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೊತ್ವಾಲ್ ರಾಮಚಂದ್ರನ ಬೆದರಿಕೆ ತರನೇ ಇತ್ತು. ಐವಾನ್ ಡಿಸೋಜ ಯಾವುದೋ ನಟೋರಿಯಸ್ ಯಾವುದೋ ಗ್ಯಾಂಗ್ ಇದೆಯಲ್ಲ ಹರಿಯಾಣ, ಈ ಅಂಬಾನಿಗೆಲ್ಲ ಕೊಲೆ ಬೆದರಿಕೆ ಹಾಕಿದ್ನಲ್ಲ, ಆ ಥರನೇ ಇತ್ತು. ಜಮೀರ್ ಅಹಮದ್ ಅವ್ರ ಹೇಳಿಕೆ ನೀವು ಗಮನಿಸಿದ್ರಾ? ಜಮೀರ್ ಅಹಮದ್ ಹೇಳಿಕೆ ಒಂಥರ ಮುಂಬೈನ ಹಾಜಿ ಮಸ್ತಾನ್ ಹೇಳಿಕೆ ತರನೇ ಇತ್ತು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೊತ್ವಾಲ್ ರಾಮಚಂದ್ರನ ಬೆದರಿಕೆ ತರನೇ ಇತ್ತು. ಐವಾನ್ ಡಿಸೋಜ ಯಾವುದೋ ನಟೋರಿಯಸ್ ಯಾವುದೋ ಗ್ಯಾಂಗ್ ಇದೆಯಲ್ಲ ಹರಿಯಾಣ, ಈ ಅಂಬಾನಿಗೆಲ್ಲ ಕೊಲೆ ಬೆದರಿಕೆ ಹಾಕಿದ್ನಲ್ಲ, ಆ ಥರನೇ ಇತ್ತು. ಜಮೀರ್ ಅಹಮದ್ ಅವ್ರ ಹೇಳಿಕೆ ನೀವು ಗಮನಿಸಿದ್ರಾ? ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಂದಂತಹ ದೂರಿನ ಆಧಾರದಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನಿಸಿ ಕಾನೂನಾತ್ಮಕ ನಡೆಯನ್ನ ಏನು ತಳಿಬಹುದು ಆ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಈ ನಡುವೆ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರ ವಿರುದ್ಧ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರು ರಾಜ್ಯಪಾಲರನ್ನ ಬಳಕೆ ಮಾಡಿಕೊಳ್ತಿದ್ದಾರೆ, ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಸಂವಿಧಾನ ವಿರೋಧಿ ನಡೆಯನ್ನ ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ. ಇದರ ನಡುವೆ ಕೊಟ್ಟಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ನೋಡಿ, ಸಿಟಿ ರವಿ ಮಾತಾಡಿದ್ದನ್ನು ನೀವು ಗಮನಿಸ್ಕೊಂಡ್ರಿ. ಜಮೀರ್ ಅಹಮದ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಅದು ಮುಂಬೈನ ಹಾಜಿಮ್ ಮಸ್ತಾನ್ ಕೊಟ್ಟ ನೋಡಿ, ಬೆದರಿಕೆ ಆ ಥರ ಇತ್ತು. ಐವಾನ್ ಡಿಸೋಜ ಹೇಳಿಕೆ ಈ ಅಂಬಾನಿಗೆ ಬೆದರಿಕೆ ಹಾಕಿದ ಒಂದು ಟೀಮ್ ಇತ್ತಲ್ಲ, ಹಾಗಿತ್ತು. ಇನ್ನು ಡಿ ಕೆ ಶಿವಕುಮಾರ್ ಕೊಡುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಕೊತ್ವಾಲ್ ಹೇಳಿಕೆ ಥರ ಇದೆ ಅಂತ ಸಿಟಿ ರವಿ ಟೀಕೆ ಮಾಡಿದ್ದಾರೆ. ಹೇಳಿಕೆ ಒಂಥರ ಮುಂಬೈನ ಹಾಜಿ ಮಸ್ತಾನ್ ಹೇಳಿಕೆ ತರನೇ ಇತ್ತು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೊತ್ವಾಲ್ ರಾಮಚಂದ್ರನ ಬೆದರಿಕೆ ತರನೇ ಇತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.